ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ಬಗ್ಗೆ ಎಲ್ಲರೂ ಕೂಡ ಅವರದ್ದೇ ಆದ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಪರ ವಿರೋಧ ಚರ್ಚೆಗಳು ನಡೀತಾನೆ ಇದೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿತ್ರ ಸಾಹಿತಿಗಳು ನಿರ್ದೇಶಕರು ಆಗಿರುವಂತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ನೀವು ಚಿತ್ರರಂಗದವರೇ ಆಗಿರೋದ್ರಿಂದ ಚಿತ್ರರಂಗದ ವಿಚಾರವನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ಈ ವಿಚಾರವಾಗಿ ನಿಮ್ಮ ರಿಯಾಕ್ಷನ್ ಎಲ್ರಿಗೂ ಗೊತ್ತಿರುವಂತದ್ದು. ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತದ್ದು. ಸೊ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಂಥದ್ದೊಂದು ಘಟನೆ ನಡೆದಿರೋದು. ಅವರು ನಿರಪರಾಧಿ ಅಂತೇಳಿ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ. ಅದೇ ನೀವೆಲ್ಲರೂ ನೋಡಿದ ಹಾಗೆ ನಾವು ಟಿ ವಿಯಲ್ಲಿ ನೋಡ್ತಾ ಇರೋದೆ, ಅವತ್ತಿಂದ ಏನೇನು ತೋರಿಸ್ತಾ ಇದ್ದೀರಿ ನೀವು, ಇದನ್ನು ನೋಡ್ತಾ ಇದ್ದೀವಿ. ಭಾಳ ಬೇಗ ಒಂದು ಜಡ್ಜ್ಮೆಂಟ್ಗೆ ಬರಬಾರ್ದೇನೋ ಅಂತ ನನಗನ್ಸುತ್ತೆ. ಎರಡನೇದಾಗಿ, ಅಕಸ್ಮಾತ್ ದರ್ಶನ್ ತಪ್ಪೇ ಮಾಡಿದರೆ ನ್ಯಾಯಾಲಯ ಇದೆ, ಅದಕ್ಕೆ ಶಿಕ್ಷೆ ಆಗುತ್ತೆ, ಅದು ಬೇರೆ ಪ್ರೋಸೆಸ್ ಇರುತ್ತೆ. ಸೊ ತಪ್ಪು ಮಾಡಿಲ್ಲ ಅಂದರೆ ಖಂಡಿತ ಬೇಗ ಬರಲಿ ಅಂತ ಆಶಿಸ್ತೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.